ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾಮರ್ಸ್ ಕನ್ನಡ ಕ್ಲಾಸಸ್. ನೀವು ಇವಾಗಲೇ ನಾಳೆ ಇರ್ತಕ್ಕಂಥ ಇತಿಹಾಸ ಪರೀಕ್ಷೆಯ ಒಂದು ಸಿದ್ಧತೆಯನ್ನು ನಡೆಸ್ಕೊಳ್ತಿರ್ತೀರಿ. ಅದರಲ್ಲಿ ಬರ್ತಕ್ಕಂತಹ ಭೂಪಟ ಅಂತಂದರೆ ಭಾರತದ ಒಂದು ಮ್ಯಾಪನ್ನು ಕೊಟ್ಟು ಅದರಲ್ಲಿ ಕೆಲವೊಂದಿಷ್ಟು ಸ್ಥಳಗಳನ್ನು ನಿಮಗೆ ಗುರುತಿಸ್ರಿ ಅಂತೇಳಿ ಕೇಳ್ತಾರೆ. ಒಂದು ಕ್ವಶನ್ ಲಾಸ್ಟ್ ಇರುತ್ತಲ್ಲ ನಿಮಗೆ, ಸೊ ಆ ಒಂದು ಪ್ರಶ್ನೆಯಲ್ಲಿ ಅಂತಂದರೆ 5 ಸ್ಥಳಗಳನ್ನು ಗುರುತಿಸ್ರಿ ಅಂತ ಕೇಳ್ತಾರೆ. ಗುರುತಿಸಿ ಮತ್ತು ಅವುಗಳ ಕುರಿತು ಒಂದೆರಡು ಪಾಯಿಂಟನ್ನು ನೀವು ಬರಿಬೇಕಾಗುತ್ತೆ. ಯಾವ ರೀತಿ ಬರಿಬೇಕು ಅಂತೇಳಿ ನಾನು ಈ ಒಂದು ವಿಡಿಯೋದೊಳಗೆ ನಿಮ್ಗೆ ಹೇಳ್ತೀನಿ. ಅಂತಂದರೆ ನೀವು ಭಾರತದ ನಕ್ಷೆಯಲ್ಲಿ ಸ್ಥಳಗಳನ್ನು ಈಸಿಯಾಗಿ ಗುರುತಿಸ್ಬೋದು, ಆದರೆ ಅದರದ್ದು ರಿಲೇಟೆಡ್ ಆಗಿರ್ತಕ್ಕಂಥ ಪಾಯಿಂಟ್ಸನ್ನು ಯಾವ ರೀತಿಯಾಗಿ ಬರಿಬೇಕು ಅಂತೇಳಿ ನಿಮಗೆ ಗೊತ್ತಾಗಲ್ಲ. ನೀವು ಬರೀ ಸ್ಥಳಗಳನ್ನು ಗುರುತಿಸಿದ್ರೆ ನಿಮಗೆ 5 ಮಾರ್ಕ್ಸನ್ನು ಕೊಡ್ತಾರೆ. ಗುರುತಿಸಿದಂಥ ಒಂದು ಸ್ಥಳಗಳ ಬಗ್ಗೆ ಒಂದೆರಡು ಪಾಯಿಂಟ್ ಎಕ್ಸ್ಪ್ಲನೇಷನನ್ನು ನೀವು ಮಾಡಿದ್ರಿ, 2 ಪಾಯಿಂಟ್ ವಿವರಣೆಯನ್ನು ನೀವು ಬರೆದ್ರಿ ಅಂತಂದ್ರೆ ಮತ್ತೆ 5 ಮಾರ್ಕ್ಸ್ ಇರುತ್ತೆ. ಒಟ್ಟಾರೆಯಾಗಿ 10 ಮಾರ್ಕ್ಸನ್ನು ಯಾವುದೇ ರೀತಿಯಾಗಿ ಟೆನ್ಷನ್ ಇರಲಾರ್ದೇ ಪೇಜ್ ಗಟ್ಟಲೆ ಬರೀಲಾರ್ದೇ ನೀವು ತೊಗೊಳ್ಬೋದು. ಸೊ ಈಸಿಯಾಗಿ ನೀವು 10 ಮಾರ್ಕ್ಸನ್ನು ತೊಗೋಬೋದು. ನೋಡಿರಿ, ಈ ಒಂದು ಪ್ಲೇಸ್ಗಳನ್ನು ನೀವು ಕರೆಕ್ಟಾಗಿ ನೋಡ್ಕೋಬೇಕಂತ. ಅಂದರೆ ಯಾವ್ಯಾವ ಪ್ಲೇಸ್ಗಳು ಯಾವ್ಯಾವ ಕಡೆಗೆ ಬರ್ತಾವೆ ಅಂತಂದರೆ ನಕ್ಷೆಯಲ್ಲಿ ಬಲಕ್ಕೆ ಎಷ್ಟು ಬರ್ತಾವೆ, ಎಡಕ್ಕೆ ಎಷ್ಟು ಬರ್ತಾವೆ, ಮೇಲ್ಗಡೆ ಎಷ್ಟು ಪ್ಲೇಸ್ಗಳು ಬರ್ತಾವೆ, ಕೆಳಗಡೆ ಎಷ್ಟು ಪ್ಲೇಸ್ಗಳು ಬರ್ತಾವೆ ಅಂತೇಳಿ ನೀವು ಕರೆಕ್ಟಾಗಿ ನೆನ್ಪಿಟ್ಕೊಳ್ಬೇಕಾಗುತ್ತೆ. ನೆನಪಿಟ್ಕೊಂಡಾಗ ಮಾತ್ರ ನಿಮಗೆ ಸಾಧ್ಯ ಆಗುತ್ತೆ. ಸೊ ಒಂದೊಂದು ಪ್ಲೇಸ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಪ್ಲೇಸನ್ನು ನೋಡ್ತಾ ಹೋಗೋಣ. ಮೊದಲನೇ ಸ್ಥಳ ನೋಡ್ರಿ, ಹರಪ್ಪ ಎಲ್ಲಿ ಬರುತ್ತೆ ಅಂತೇಳಿ ನೋಡ್ರಿ. ನಾ ಇಲ್ಲಿ ಪೆನ್ಸಿಲಿಂದ ಪಾಯಿಂಟ್ ಮಾಡಿ ತೋರಿಸ್ತೀನಲ್ಲ, ಅಲ್ಲಿ ಹರಪ್ಪ ಬರುತ್ತೆ. ಸೊ ಹರಪ್ಪದ ಬಗ್ಗೆ ನೀವೇನು ಬರೀಬೇಕು, 2 ಪಾಯಿಂಟ್ ಅಂತಂದರೆ ಸಿಂಧೂ ನಾಗರಿಕತೆಯ ಪ್ರಮುಖ ನಿವೇಶನಗಳಲ್ಲಿ ಒಂದಾದ ಹರಪ್ಪ ರಾವಿ ನದಿಯ ದಡದಲ್ಲಿದೆ. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, 1921ರಲ್ಲಿ ದಯಾರಾಮ್ ಸಹಾನಿಯವರು ಹರಪ್ಪ ನಿವೇಶನವನ್ನು ಉತ್ಖನನ ಮಾಡಿದರು. ಸೊ ಇದನ್ನು ನೀವು ಈ ಒಂದು 2 ಪಾಯಿಂಟನ್ನು ನೀವು ಬರಿಬೇಕಾಗುತ್ತೆ. ಹರಪ್ಪ ಅನ್ನೋ ಒಂದು ಸ್ಥಳವನ್ನು ಗುರುತಿಸಿ ಅಂತ ಕೇಳಿದ್ರೆ. ನೆಕ್ಸ್ಟ್ ನೋಡ್ರಿ, ತಕ್ಷಶಿಲಾ ನೋಡ್ರಿ, ಪಾಕಿಸ್ತಾನದಲ್ಲಿರುವ ತಕ್ಷಶಿಲಾ ಗಾಂಧಾರ ಪ್ರಾಂತ್ಯದ ರಾಜಧಾನಿಯಾಗಿತ್ತು. ಸೆಕೆಂಡ್ ಪಾಯಿಂಟ್ ನೋಡ್ರಿ, ತಕ್ಷಶಿಲಾ ವಿಶ್ವವಿದ್ಯಾಲಯವು ಪ್ರಾಚೀನ ಭಾರತದಲ್ಲಿ ಪ್ರಮುಖ ವಿದ್ಯಾ ಕೇಂದ್ರವಾಗಿತ್ತು. ತಕ್ಷಶಿಲಾ ನೋಡ್ರಿ ಹರಪ್ಪಾದ ಮೇಲ್ ಬರುತ್ತೆ. ಸೊ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ರಿ. ಇನ್ನು ಮೂರನೇದು ನೋಡ್ರಿ, ಪಾಟಲಿಪುತ್ರ. ಪ್ರಸ್ತುತ ಪಾಟ್ನಾ ಎಂದು ಕರೆಯಲ್ಪಡುತ್ತಿರುವ ಪಾಟಲಿಪುತ್ರ ಬಿಹಾರ್ ರಾಜ್ಯದ ರಾಜಧಾನಿಯಾಗಿದೆ. ಸೆಕೆಂಡ್ ಪಾಯಿಂಟ್ ನೋಡ್ರಿ, ಇದು ಮಗಧ ಸಾಮ್ರಾಜ್ಯ ಮತ್ತು ಮೌರ್ಯರ ಹಾಗೂ ಗುಪ್ತರ ರಾಜಧಾನಿಯಾಗಿತ್ತು. ಸೊ ಪಾಟಲಿಪುತ್ರ ನೋಡ್ರಿ, ಪೆನ್ಸಿಲಿಂದ ತೋರಿಸ್ತೀನಲ್ಲ, ಅಲ್ಲಿ ನೀವು ಪಾಟಲಿಪುತ್ರವನ್ನು ಗುರುತಿಸ್ಬೇಕಾಗುತ್ತಾ. ಸೊ ಕರೆಕ್ಟಾಗಿ ನೋಡ್ಕೊಳ್ರಿ. ಇನ್ನು ಫೋರ್ತ್ ನೋಡ್ರಿ, ಬಾದಾಮಿ ನಮ್ಮ ಕರ್ನಾಟಕದಲ್ಲೇ ಐತಿ. ವಾತಾಪಿ ಎಂದು ಹೆಸರಾಗಿದ್ದ ಬಾದಾಮಿ ಆರಂಭಿಕ ಚಾಲುಕ್ಯರ ರಾಜಧಾನಿಯಾಗಿತ್ತು. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಬಾದಾಮಿ ಗುಹಾಂತರ ದೇವಾಲಯಗಳಿಗೆ ಪ್ರಸಿದ್ಧಿಯಾಗಿದೆ. ಸೊ ಬಾದಾಮಿ ನೋಡ್ರಿ, ಭಾರತದೊಳಗೆ ಕರ್ನಾಟಕ ಮ್ಯಾಪ್ ಎಲ್ಲಿ ಬರುತ್ತಂತ ನಿಮ್ಗೆ ಗೊತ್ತಾಗುತ್ತಲ್ಲ, ಅಲ್ಲಿ ಬಾದಾಮಿಯನ್ನು ನೀವು ಗುರುತಿಸ್ರಿ. ನೆಕ್ಸ್ಟ್ ನೋಡ್ರಿ, ಕಂಚಿ. ಮದ್ರಾಸ್ ಸಮೀಪದಲ್ಲಿರುವ ಕಂಚಿ ಪಲ್ಲವರ ರಾಜಧಾನಿಯಾಗಿತ್ತು. ಹಾಗೆ ಈ ನಗರವು ಹಲವಾರು ಶೈವ ಮತ್ತು ವೈಷ್ಣವ ದೇವಾಲಯಗಳಿಗೆ ಪ್ರಸಿದ್ಧಿಯಾಗಿದೆ. ಕಂಚಿಯಲ್ಲಿ ಬರುತ್ತಂತಂದ್ರೆ ಬಾದಾಮಿಯ ಕೆಳಗೆ ಬರುತ್ತೆ ನೋಡ್ರಿ. ಅಂತಂದರೆ ಕರೆಕ್ಟಾಗಿ ನೋಡ್ಕೊಳ್ರಿ ಯಾವ ಕಡೆ ಬರುತ್ತೆ ಅಂತೇಳಿ. ಇಲ್ಲಿ ಪಾಯಿಂಟ್ ಔಟ್ ಮಾಡಿ ತೋರಿಸ್ತೀನಲ್ಲ, ಅಲ್ಲಿ ಕಂಚಿ ಬರುತ್ತೆ. ಇನ್ನು ನೆಕ್ಸ್ಟ್ ಹಳೇಬೀಡು. ಮೊದಲು ದೋರ ಸಮುದ್ರ ಎಂದು ಹೆಸರಾಗಿದ್ದ ಹಳೇಬೀಡು ಹೊಯ್ಸಳರ ರಾಜಧಾನಿಯಾಗಿತ್ತು. ಹೊಯ್ಸಳೇಶ್ವರ ಮತ್ತು ಶಾಂತಳೇಶ್ವರ ದೇವಾಲಯಗಳು ಇಲ್ಲಿವೆ. ಹಳೇಬೀಡು ನೋಡ್ಕೊಳ್ರಿ, ಬಾದಾಮಿ ಕಡೆ ಲೆಫ್ಟ್ ಕಡೆ ಬರುತ್ತೆ ಅಂತಂದರೆ ಲೆಫ್ಟ್ ಸೈಡ್ ಸರಿಯಾಗಿ ನೋಡ್ಕೊಳ್ರಿ. ನೆಕ್ಸ್ಟ್ ದೆಹಲಿ ಸುಲ್ತಾನರ ಮತ್ತು ಕೆಲಕಾಲ ಮೊಘಲರ ರಾಜಧಾನಿಯಾಗಿತ್ತು. ಕುತುಬ್ ಮಿನಾರ್, ಕೆಂಪುಕೋಟೆ, ಜಾಮಿ ಮಸೀದಿ ಮುಂತಾದ ಸ್ಮಾರಕಗಳು ಇಲ್ಲಿವೆ. ದೆಹಲಿ ನೋಡ್ಕೊಳ್ರಿ ಎಲ್ಲಿ ಬರುತ್ತೆ ಅಂತೇಳಿ ಕರೆಕ್ಟಾಗಿ ನೆನ್ಪಿಟ್ಕೊಳ್ರಿ. ಸೊ ದೆಹಲಿ ಆದಮೇಲೆ ಇನ್ನು ನೆಕ್ಸ್ಟ್ ಯಾವ ಪ್ಲೇಸ್ ಅಂತಂದರೆ ದೇವಗಿರಿ ನೋಡ್ರಿ. ಅಲ್ಲಾವುದ್ದೀನ್ ಖಿಲ್ಜಿಯು ದೇವಗಿರಿಯ ನಗರದ ಮೇಲೆ ದಂಡಯಾತ್ರೆಯನ್ನು ಕೈಗೊಂಡನು. ಅಲ್ಲಾವುದ್ದೀನ್ ಖಿಲ್ಜಿ ದೇವಗಿರಿ ಎನ್ನುವಂತಹ ನಗರದ ಮೇಲೆ ದಂಡಯಾತ್ರೆಯನ್ನು ಕೈಗೊಂಡನು. ನಂತರ ಮೊಹಮ್ಮದ್ ಬಿನ್ ತುಘಲಕ್ನು ದೇವಗಿರಿಯ ಸಮೀಪದ ದೌಲತಾಬಾದ್ ಎಂಬಲ್ಲಿ ಹೊಸ ನಗರವನ್ನು ನಿರ್ಮಿಸಿ ತನ್ನ ರಾಜಧಾನಿಯನ್ನು ಅಲ್ಲಿಗೆ ಕೆಲಕಾಲ ಅಂತಂದರೆ ಅಲ್ಪಕಾಲ ಸ್ಥಳಾಂತರಿಸಿದ್ದನು. ಸೊ ದೇವಗಿರಿ ನೋಡ್ಕೊಳ್ರಿ ಎಲ್ಲಿ ಬರುತ್ತಂತೇಳಿ ಭಾರತದ ಭೂಪಟದಲ್ಲಿ ನೋಡ್ರಿ. ಇಲ್ಲಿ ಪೆನ್ಸಿಲಿಂದ ತೋರಿಸ್ತೀನಲ್ಲ, ಅಲ್ಲಿ ದೇವಗಿರಿ ಬರುತ್ತೆ. ಇನ್ನು ನೆಕ್ಸ್ಟ್ ಪಾಣಿಪತ್. ಹರಿಯಾಣ ರಾಜ್ಯದಲ್ಲಿರುವ ಇದು ಒಂದು ಪ್ರಸಿದ್ಧ ಕದನ ಭೂಮಿಯಾಗಿದೆ. ಇಲ್ಲಿ 3 ಪ್ರಮುಖ ಕದನಗಳು ಜರುಗಿದವು. ಪಾಣಿಪತ್ ಕದನಗಳು ಅಂತ ಹೇಳ್ತೀವಲ್ಲ, ಸೊ ಪಾಣಿಪತ್ ಇಲ್ಲಿ ಬರುತ್ತೆ ನೋಡ್ರಿ ಭಾರತದ ನಕಾಶೆಯಲ್ಲಿ. ಕರೆಕ್ಟಾಗಿ ನೋಡ್ಕೊಳ್ರಿ. ಇನ್ನು ನೆಕ್ಸ್ಟ್ ಆಗ್ರಾ. ಯಮುನಾ ನದಿಯ ದಡದ ಮೇಲಿರುವ ಇದನ್ನು ಸಿಕಂದರ್ ಲೋಧಿಯು ನಿರ್ಮಿಸಿದನು. ನಂತರ ಇದು ಮೊಘಲರ ರಾಜಧಾನಿಯಾಗಿತ್ತು. ತಾಜ್ ಮಹಲ್ ಆಗ್ರಾದಲ್ಲಿನ ಅತ್ಯಂತ ಪ್ರಮುಖ ಸ್ಮಾರಕವಾಗಿದೆ. ಆಗ್ರಾ ಎಲ್ಲಿ ಬರುತ್ತಂತಂದ್ರೆ ಪಾಣಿಪತ್ನ ಕೆಳಗೆ ದೆಹಲಿ ಕೆಳಗೆ ಆಗ್ರಾ. ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ರಿ. ನಂತರ ಹಂಪಿಯು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ವಿರೂಪಾಕ್ಷ ದೇವಾಲಯ, ವಿಜಯವಿಠ್ಠಲ ದೇವಾಲಯ, ಕಲ್ಲಿನ ರಥ ಮುಂತಾದವು ಹಂಪಿಯ ಭವ್ಯ ಸ್ಮಾರಕಗಳಾಗಿವೆ. ಹಂಪಿ ನೋಡ್ರಿ ಬಾದಾಮಿ ಕೆಳಗೆ ಕಂಚಿಯ ಮೇಲೆ.
ಕರೆಕ್ಟಾಗಿ ನೆನ್ಪಿಟ್ಕೊಳ್ರಿ. ಸೊ ಇವ್ರನ್ನ ಯಾವ ರೀತಿ ನೆನ್ಪಿಟ್ಕೋಬೇಕಂತೇಳಿ ನಾನು ಲಾಸ್ಟಿಗೆ ಹೇಳ್ತೀನಿ, ಆ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿರಿ. ಇನ್ನು ನೆಕ್ಸ್ಟ್ ನೋಡಿರಿ, ಬೀದರ್ ಬಹುಮನಿ ರಾಜ್ಯದ ರಾಜಧಾನಿಯಾಗಿತ್ತು. ಇಲ್ಲಿ ಮೊಹಮ್ಮದ್ ಗವಾನನು ಮದಾರಸವೊಂದನ್ನು ನಿರ್ಮಿಸಿದನು. ಸೊ ಬೀದರ್ ನಮ್ಮ ಕರ್ನಾಟಕದಲ್ಲೇ ಎಲ್ಲ ಎಲ್ಲಿ ಬರುತ್ತಂತೇಳಿ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ. ಬೀದರ್ನ ಇಲ್ಲಿ ಗುರುತಿಸ್ರಿ. ಇನ್ನು ನೆಕ್ಸ್ಟ್ ವಿಜಾಪುರ್ ಆದಿಲ್ ಶಾಹಿಗಳ ರಾಜಧಾನಿಯಾಗಿತ್ತು. ಗೋಲ್ ಗುಮ್ಮಟ, ಇಬ್ರಾಹಿಂ ರೋಜಾ, ಅಸಾರ್ ಮಹಲ್, ಬಾರಕಮಾನ್ ಮುಂತಾದವು ಇಲ್ಲಿವೆ. ಬಿಜಾಪುರ್ನು ಕೂಡ ನೀವು ಬೀದರ್ನ ಕೆಳಗಡೆ ಗುರುತಿಸ್ರಿ. ಇನ್ನು ನೆಕ್ಸ್ಟ್ ಕಲ್ಕತ್ತಾ ಭಾರತದಲ್ಲಿ ಬ್ರಿಟಿಷರ ಪ್ರಥಮ ರಾಜಧಾನಿಯಾಗಿತ್ತು. ಕಲ್ಕತ್ತಾದ ಸಮೀಪ ಬೇಲೂರು ಎಂಬಲ್ಲಿ ವಿವೇಕಾನಂದರು ರಾಮಕೃಷ್ಣ ಮಠವನ್ನು ಸ್ಥಾಪಿಸಿದರು. ಸೊ ಕಲ್ಕತ್ತಾ ನೋಡ್ರಿ ಭಾರತದ ಭೂಪಟದ ರೈಟ್ ಸೈಡಿಗೆ ಬರುತ್ತಾ ಅಂತಂದರೆ ನಾವು ನೋಡಾಕ್ತೀವಲ್ಲ ಅಲ್ಲಿ ನಮಗೆ ಅದು ರೈಟ್ ಸೈಡಿಗೆ ಕಾಣುತ್ತಾ. ಇನ್ನು ನೆಕ್ಸ್ಟ್ ಬಾಂಬೆಯು ಭಾರತದ ಪಶ್ಚಿಮ ತೀರದಲ್ಲಿ ಬ್ರಿಟಿಷರ ಪ್ರಮುಖ ನೆಲೆಯಾಗಿತ್ತು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ಇಲ್ಲಿ ಜರುಗಿತು. ಸೊ ಬಾಂಬೆ ನೋಡ್ರಿ ಎಕಡೆ ಬರುತ್ತಂತೇಳಿ ಬಿಜಾಪುರದ ಮೇಲೆ ನೆನ್ಪಿಟ್ಕೊಳ್ರಿ ನೀವು, ಬಿಜಾಪುರ ಐತಲ್ಲ ಅದರ ಮೇಲೆ ಈ ಕಡೆ ಲೆಫ್ಟ್ ಸೈಡ್ ಬಾಂಬೆ ಬರುತ್ತಾ. ಇನ್ನು ನೆಕ್ಸ್ಟ್ ನೋಡ್ರಿ ಪಾಂಡಿಚೇರಿ ಮದ್ರಾಸ್ನ ದಕ್ಷಿಣಕ್ಕೆ ಕೋರಮಂಡಲ ತೀರ ಪ್ರದೇಶದಲ್ಲಿದೆ. ಇದು ಭಾರತದಲ್ಲಿ ಫ್ರೆಂಚರ ರಾಜಧಾನಿಯಾಗಿತ್ತು. ಸೊ ಪಾಂಡಿಚೇರಿ ನೋಡ್ರಿ ಕಂಚಿಯ ಕೆಳಗಡೆ ಬರುತ್ತೆ ನೋಡ್ರಿ ಪಾಂಡಿಚೇರಿ. ಇದನ್ನು ಕರೆಕ್ಟಾಗಿ ನೋಡ್ಕೊಳ್ರಿ. ಇನ್ನು ನೆಕ್ಸ್ಟ್ ಶ್ರೀರಂಗಪಟ್ಟಣ ಮಂಡ್ಯ ಜಿಲ್ಲೆಯಲ್ಲಿರುವ ಇದು ಆರಂಭಿಕ ಮೈಸೂರು ಒಡೆಯರು ಹೈದರ್ ಮತ್ತು ಟಿಪ್ಪು ಅವರ ರಾಜಧಾನಿಯಾಗಿತ್ತು. ದರಿಯಾ ದೌಲತ್ ಅರಮನೆ ಮತ್ತು ಶ್ರೀರಂಗನಾಥ ದೇವಾಲಯ ಇಲ್ಲಿನ ಪ್ರಮುಖವಾದಂತಹ ಸ್ಮಾರಕಗಳು. ಸೊ ಶ್ರೀರಂಗಪಟ್ಟಣ ಕೂಡ ನಮ್ಮ ಕರ್ನಾಟಕದಲ್ಲೇ ಬರುತ್ತಾ, ಅದನ್ನು ಕರೆಕ್ಟಾಗಿ ನೋಡ್ಕೊಳ್ರಿ. ಇನ್ನು ಮೀರತ್ ಉತ್ತರ ಪ್ರದೇಶ ರಾಜ್ಯದಲ್ಲಿದ್ದು ಅಂತಂದರೆ ಇದು ಉತ್ತರ ಪ್ರದೇಶದಲ್ಲಿದ್ದು ದೆಹಲಿಯ ಸಮೀಪವಿದೆ. ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮದ ಪ್ರಮುಖ ಕೇಂದ್ರವಾಗಿತ್ತು. ಸೊ ಮೀರತ್ ನೋಡ್ರಿ ದೆಹಲಿಯ ಮೇಲೆ ಸ್ವಲ್ಪ ರೈಟ್ ಸೈಡ್ ಬರುತ್ತಾ, ಕರೆಕ್ಟಾಗಿ ನೋಡ್ಕೊಳ್ರಿ. ಇನ್ನು ಜಲಿಯನ್ ವಾಲ್ಬಾಗ್ ಇದು ಪಂಜಾಬಿನ ಅಮೃತಸರದಲ್ಲಿದೆ. ರೌಲತ್ ಕಾಯ್ದೆ ವಿರುದ್ಧ ಪ್ರತಿಭಟಿಸುತ್ತಿದ್ದ ನಿರಾಯುಧ ಜನರನ್ನು ಜನರಲ್ ಡಯರ್ ಎನ್ನುವನು 1919ರಲ್ಲಿ ಕೊಲೆಗೈದನು. ಸೊ ಇದು ಜಲಿಯನ್ ವಾಲ್ಬಾಗ್ ಎಲ್ಲಿ ಬರುತ್ತೆ ಅಂತಂದ್ರೆ ಭಾರತದ ಭೂಪಟದಲ್ಲಿ ಫಸ್ಟ್ ಬರೋದೇ ಜಲಿಯನ್ ವಾಲ್ಬಾಗ್, ನೆನ್ಪಿಟ್ಕೊಳ್ರಿ. ಇನ್ನು ನೆಕ್ಸ್ಟ್ ದಂಡಿ, ಇದು ಗುಜರಾತಿನ ಪಶ್ಚಿಮ ತೀರದಲ್ಲಿದೆ. ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ಚಳವಳಿಯನ್ನು ಆರಂಭಿಸಿದರು ಅಂತೇಳಿ ಬರೀರಿ. ಇನ್ನು ದಂಡಿ ನೋಡ್ರಿ ಬಾಂಬೆದ ಮೇಲೆ ಬರುತ್ತೆ ನೋಡ್ರಿ, ಅಲ್ಲಿ ಪಾಯಿಂಟ್ಔಟ್ ಮಾಡಿ ತೋರ್ಸತ್ತೀನಲ್ಲ ಅಲ್ಲಿ ದಂಡಿ ಬರುತ್ತಾ. ಸೊ ಅದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ರಿ. ಇಷ್ಟು ಸ್ಥಳಗಳಲ್ಲಿ ಯಾವುದಾದ್ರೂ 5 ಕೇಳ್ತಾರಲ್ಲ, ನೀವು 5ನ್ನು ಗುರುತಿಸಿ ಅದರದ್ದು ಒಂದು ಎಕ್ಸ್ಪ್ಲನೇಷನನ್ನು ಬರೆದ್ರಿ 2 ಪಾಯಿಂಟಲ್ಲಿ ಅಂತಂದ್ರೆ ನೀವು ಆರಾಮಾಗಿ 10 ಮಾರ್ಕ್ಸನ್ನು ತೊಗೋಬೋದು. ಸೊ ಮೇಯ್ನಾಗಿ ನಾನು ಹೇಳಿದ್ನಲ್ಲ ಲಾಸ್ಟಿಗೆ ಹೇಳ್ತೀನಿ ಅಂತೇಳಿ ರಿಪೀಟೆಡ್ ಆಗಿ ಯಾವ್ಯಾವ ಪ್ಲೇಸ್ ಕೇಳ್ಯಾರ ಅಂತೇಳಿ ನೋಡ್ರಿ. ಮೀರತ್ ಆಗಿರ್ಬೋದು, ಆಗ್ರಾ, ಪಾಟಲಿಪುತ್ರ, ದಂಡಿ, ಬಾಂಬೆ, ದೇವಗಿರಿ ಮತ್ತು ಕಲ್ಕತ್ತಾ, ಹಾಗೆ ಬಾದಾಮಿ, ಹಂಪಿ, ಕಂಚಿ ಮತ್ತು ಹಳೇಬೀಡು, ಹಾಗೆ ಪಾಂಡಿಚೇರಿ. ಸೊ ಇಷ್ಟು ಪ್ಲೇಸ್ಗಳನ್ನು ರಿಪೀಟೆಡ್ ಆಗಿ ಕೇಳ್ಯಾರ ಅಂತಂದರೆ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಾಗಿರ್ಬೋದು, ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಾಗಿರ್ಬೋದು ಈ ಒಂದು ಸ್ಥಳಗಳನ್ನು ಕೇಳ್ಯಾರ. ಒಟ್ಟಾರೆಯಾಗಿ ಈ 20 ಸ್ಥಳಗಳಲ್ಲಿ ಯಾವುದಾದ್ರೂ 5 ಸ್ಥಳಗಳನ್ನು ಕೇಳ್ತಾರೆ. ನೀವು ಕರೆಕ್ಟಾಗಿ ನೋಡ್ಕೊಂಡಿದ್ದೆ ಆಯಿತು ಅಂತಂದರೆ ನೀವು ಆರಾಮಾಗಿ 10 ಮಾರ್ಕ್ಸನ್ನು ತೊಗೋಬೋದು. ಸೊ ಕರೆಕ್ಟಾಗಿ ಆ ಒಂದು ಸ್ಥಳಗಳನ್ನು ಎಲ್ಲೆಲ್ಲಿ ಯಾವ್ಯಾವ ಸ್ಥಳಗಳು ಬರ್ತಾವೆ ಅಂತೇಳಿ ಕರೆಕ್ಟಾಗಿ ನೋಡ್ಕೊಳ್ರಿ. ಭಾರತದ ಭೂಪಟದ ಮೇಲೆ ಯಾವ ಬರ್ತಾವೆ, ಎಡಕ್ಕೆ ಯಾವ ಬರ್ತಾವೆ, ಬಲಕ್ಕೆ ಯಾವ ಬರ್ತಾವೆ ಮತ್ತು ಕೆಳಗಡೆ ಯಾವ ಬರ್ತಾವೆ ಅಂತೇಳಿ ಆಲ್ಮೋಸ್ಟ್ ಅಲ್ಲೂ ಕೆಳಗಡೆ ಬರೋವೆಲ್ಲ ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಇರತಕ್ಕಂಥ ಸ್ಥಳಗಳಾಗಿರ್ತಾವೆ. ಸೊ ಕರೆಕ್ಟಾಗಿ ನೋಡ್ಕೊಳ್ರಿ. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.